ಲಗುನ ಕೊಡ ಗೌರಿ. ನಾನು ಲಲಿತಾ ಒಂದು ಸವಿತಾ ಒಂದು ಸೀರೆ ಹೆಂಗೈತಂತ ನೋಡ್ಬೇಕು, ಕೊಡು. ಸರಿ ಬೇ ಅಮ್ಮ. ತಗೋರಿ ಅತ್ತಿಗೆಮ್ಮ, ಇವೆರಡು ನಿಮ್ಮವ ನೋಡ್ರಿ. ನಿಮ್ಗೆ ಯಾರಿಗೆ ಯಾವ್ದಾವ್ದು ಬೇಕು ಅದನ್ನು ನೀವು ಆರಿಸ್ಕೊರಿ. ಅಲ್ಲ ನಮ್ಮೂ ಎಲ್ಲ ಸೀರೆ ಎಷ್ಟು ಚಲೋ ಚಲೋ ಅದಾವು, ಅವ್ರಿಬ್ರು ಯಾಕೆ ಹಂಗದವು? ಒಳ್ಳೆ ಯಾರ ಹುಟ್ಟು ಒಗ್ದಂಗದವಲ್ಲ ಅವು ಸೀರೆ. ಹಾಂ ಯವ್ವ, ನಿನಗೆ ಈಗಿನ ಪ್ಯಾಷನ್ ಎಲ್ಲ ಗೊತ್ತಾಗಲ್ಲ. ಅವು ಈಗಿನ ಏನಂತಾರಪ್ಪ ಈಗಿನ ಪ್ಯಾಷನ್ ಅವು ಅಂತ ಸೀರೆ ಬಂದಿರೋವು. ಅವು ಏನು ಕಮ್ಮಿ ರೇಟಿನ ಅಂತ ಅನ್ಕೊಂಡೇನು? 5,000 ರೂಪಾಯಿ ಸೀರೆ ಅವು. ತಗೋನ್ರಿ, ಅವ್ರ ಜನ್ಮದಾಗ ಅಂತ ಸೀರೆ ಅಷ್ಟು ರೇಟಿನ ಸೀರೆ ಹುಟ್ಟಿರಲ್ಲ, ಕನಸ್ನಾಗೂ ಅಂತ ರೇಟಿನ ಸೀರೆ ಹುಟ್ಟಿರಲ್ಲ ಅವರು. ತಗೋ ಅಂತ ಹೇಳ್ರಿ, ನನ್ನ ಮಗ ತಂದಾನ. ಅದೇನೋ ಈಗಿನ ಪ್ಯಾಷನ್ ಅಂತ ಸೀರೆ ಬಂದಿರೋದು. ಏನು ಪ್ಯಾಷನ್? ನಾನೇನು ಈಗಿನ ಪ್ಯಾಷನ್ ಸೀರೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡೇನು? ನನ್ನೇನು ಹೆಬ್ಬಟ್ ಅಂತ ಅನ್ಕೊಂಡೆ ಏನು ನೀನು? ಹಾಂ ಅವು ಸೀರೆ ಯಾಕೆ ನನಗೆ ಚಲೋ ಇಲ್ಲ ಅಂತ ಅನ್ಸಕುಂತಾವು. ಹೆಂಗದವಲ್ಲ ಅವು ಸೀರೆ? ತಮ್ಮನೇಲಿ ಒಂದು ಸೀರೆನ ಅತ್ಯಾರ, ನಮ್ಮ ಮನ್ಯಾಗ ನಾವು 5,000 ರೂಪಾಯಿ ಸೀರೆ ಹುಟ್ಟಿಲ್ದೇ ಇರ್ಬೋದು, ಆದ್ರೆ ಇಂಥ ಸೀರೆನ ನಮ್ಮ ಮನ್ಯಾಗ ನಮ್ಮವ್ವ ಆತ ನಮ್ಮಪ್ಪ ಆತ ನಮ್ಗೆ ಉಡ್ಸಿಲ್ರಿ. ನಮ್ಮ ಮನ್ಯಾಗ ಸ್ವಲ್ಪ ಬಡತನ ಇರ್ಬೋದ್ರಿ, ಆದ್ರೆ ನಮ್ಮಪ್ಪನು ನಮ್ಮವ್ನು ನಮ್ಗೆ ಚಲೋ ಚಲೋ ಬಟ್ಟಿನ ತಂದು ಕೊಡ್ತಿದ್ದ. ಅತ್ಯಾರ, ನಾವು 6 ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲ ಬಟ್ಟೆ ತೊಗೋಬೋದು, ಆದ್ರೆ ತೊಗೊಂಡಾಗ ಒಂದು ಸ್ವಲ್ಪ ಚಲೋವ ತೊಗೋತಿದ್ವಿ ರೀ. ಈ ಥರ ಬಟ್ಟೆ ಎಲ್ಲ ನಾವು ತೊಗೊಂಡಿಲ್ರಿ ನಮ್ಮ ಮನ್ಯಾಗ. ಹಂಗೆ ನಮ್ಮ ತವ್ರ ಮನ್ಯಾಗ ಇಂಥ ಬಟ್ಟೆನೂ ನಮ್ಗೆ ಉಡ್ಸಿಲ್ರಿ. ಲಕ್ಷ್ಮಿ, ಏನ್ಲೇ ಇದು? ಅವು ಬಟ್ಟೆ ಹೆಂಗದವಲ್ಲ ಸೀರೆ, ಅವು ಯಾಕೋ ಚಲೋ ಇಲ್ಲ ಅಂತ ಅನ್ಸಕುಂತಾವು. ನಿಜ ಹೇಳು, ಅವು ಎಷ್ಟು ರೂಪಾಯಿ ಸೀರೆ ಅಂತಂದು? ಯವ್ವ, ನಿಮ್ಮದು ಒದರಾಟ ಹಂಗೈತಿದ್ದ. ನಂಗೆ ಟೈಮ್ ಆಯ್ತು, ನಾನು ಸ್ವಲ್ಪ ಕವಿತಾನವ್ರ ಮನೆಗೆ ಹೋಗಿ ಬರ್ತೀನಿ. ನಮ್ಮ ಅವ್ರ ಫೋನ್ ಹಚ್ಚಿದ್ರು, ಅದಕ್ಕೆ ಕವಿತಾನು ಫೋನ್ ಹಚ್ಚಿದ್ಲು. ಒಂದು ಸ್ವಲ್ಪ ಅವ್ರ ಮನೆಗೆ ಹೋಗಿ ಬರ್ತೀನಿ, ಸರಿನಾ? ಹ್ಞೂನಪ್ಪ, ಸರಿ ಆತು. ನೀನು ಕವಿತಾಗೇನು ಸೀರೆ ಒಯ್ತೀನಿ ಅಂದಿದ್ದೆಲ್ಲ, ಒಂದು ಚೀಲ್ದಾಗ ಹಾಕಿಟ್ಟಿನಿ ನೋಡು, ಮನೆ ಅವರು ಕೊನೆಯಾಗೈತೆ ನೋಡು, ನಿನ್ನ ಕೊನೆಯಾಗ ತೊಗೊಂಡು ಹೋಗ್ಬೇಡ ಅಪ್ಪ. ಸರಿ ಆಯ್ತವ್ವ. ಅಕ್ಕಿಗೆಂತ ಸೀರೆನ ತೆಗೆದಿಟ್ಟಿದಿ? ತೊಂಬೈಲಿ ನೋಡ್ತೀನಿ ನಾನು. ಯವ್ವ, ಅತ್ತನ ಹೆಂಡತಿಗೆ ಆತ ಎಂಥದರ ಸೀರೆ ತಂದಿರ್ತಾನ, ಅದೇ ನಿಮಗೆ ಎದಕ್ಕೆ ಬೇಕು? ಹಾಂ ಅವ್ರವ್ರ ಯೋಗ್ಯತೆಗೆ ತಕ್ಕಂಗೆ ಬಟ್ಟೆ ತಂದಿರ್ತಾನೆ. ನಿನಗೆ ಎದಕ್ಕೆ ತಲೆ ಕೆಡ್ಸ್ಕೊತಿದಿ? ನಿಂಗೆ ತಂದೈತಿಲ್ಲ, ಸುಮ್ಮನೆ ತಗೋರಿ. ಅವ್ರಿಗೆ ಇಷ್ಟ ಆದ್ರೆ ತೊಗೊಂಡ್ರಿ, ಇಲ್ಲ ಅಂದ್ರೆ ಬಿಡನ್ರಿ ಅಷ್ಟೇ. ಹೆಂಗ್ಲಿ ನೀನು ಮಾತಾಡೋ ಮಾತು? ಮನ್ಯಾಗ ತರಂಗಿದ್ರೆ ಎಲ್ಲರಿಗೂ ಒಂದೇ ರೇಟಿನೂ ಒಂದೇ ಥರದ ತರಬೇಕು. ಈ ಥರ ಒಬ್ಬರಿಗೆ ಚಲೋದು ಇನ್ನೊಬ್ಬರಿಗೆ ಕೀಳಂದು ತರೋದೇನು ಸರಿ ಅನ್ಸಂಗಿಲ್ಲ. ಇದು ಯಾಕೋ ನನಗೂ ಸರಿ ಅನ್ಸಲ್ದು. ಗೌರಿ, ನಮ್ಗೆ ಈ ಸೀರೆ ಬೇಡ, ನೀನೇ ಉಟ್ಕೊಂಡ್ಬಿಡು ಇದನ್ನು. ನಂಗೆ ನಮ್ಮ ಮನ್ಯಾಗ ಕೊಡ್ಸಿದ್ದು ಸೀರೆನ ಭಾಳ ಅದಾವು. ನಮಗೆ ಅದಕ್ಕೂ ಮಿಕ್ಕಿ ಏನೋ ಸೀರೆ ಬೇಕಂತ ಅನ್ಸಿದ್ರೆ ನಾವೇ ದುಡಿತೀವಲ್ಲ, ನಮ್ಮ ದುಡ್ಡಲ್ಲೇ ನಾವು ತೊಗೋತೀವಂತ ಇವನ್ನ ನೀನೇ ತೊಗೊಂಡ್ಬಿಡು. ಅಯ್ಯ ಅತಿಯಮ್ಮ, ಇವು ನಿಮಗಂತ ತಂದಿರೋದು, ನಿಮ್ಮ ಪಾಲಿನ ಸೀರೆನ ನಾನೇ ಕೊಟ್ಕೊಳ್ಳಿ. ತೊಗೋರಿ, ಇವು ಚಲೋ ಅದಾವು, ಈಗಿನ ಫ್ಯಾಷನ್ ಇದೆ. ಗೌರಿ, ನಾನು ದಿನಾ ಒಂದಕ್ಕೂ ಬಟ್ಟೆ ಹೊಲಿತೀನಿ. ದಿನಾ ಒಂದಕ್ಕೂ ಯಾವ ಥರ ಬಟ್ಟೆ ಬರಾಕುಂತಾವು, ಯಾವ ಥರ ಬಟ್ಟೆ ಹೊಲಿಬೇಕು, ಯಾವ ಥರ ಡಿಸೈನ್ ಟ್ರೆಂಡ್ ಅದಾವು ಅನ್ನೋದನ್ನು ದಿನಾ ನಾನು ಯೂಟ್ಯೂಬ್ನಾಗ, ಗೂಗಲಲ್ಲಿ, ಫೋನಾಗ ನೋಡ್ತಾನೆ ಇರ್ತೀನಿ. ನನಗೆ ಗೊತ್ತಾಗೈತಿ ಯಾವುದು ಹೊಸ ಫ್ಯಾಷನು, ಯಾವುದು ಹಳೆ ಫ್ಯಾಷನು, ಯಾವುದು ಹೊಸ ಸೀರೆ, ಯಾವುದು ಹಳೆ ಸೀರೆ ಅಂತಂದು. ನನಗಿದೇನು ಬೇಡವ ಸೀರೆ. ನೀನು ಉಟ್ಕೋ, ಈಗಿನ ಫ್ಯಾಷನ್ ಅಲ್ಲ, ನೀನು ಉಟ್ಕೋ. ಇವು 100 ರೂಪಾಯಿ ಸೀರೆ ಇವು. ಅದು ಹುಬ್ಬಳ್ಳಿಯಾಗ ಹೋದ್ರೆ 50 ರೂಪಾಯಿ 60 ರೂಪಾಯಿಗೂ ಕೊಟ್ಟರು ಕೊಡ್ಬೋದು ಇವು ಸೀರೆನ. ಇಂಥ ಸೀರೆ ನಮಗೆ ಬೇಡ. ಇಂಥ ಸೀರೆ ಉಟ್ಕೊಳ್ಳೋ ಅಂಥ ಪರಿಸ್ಥಿತಿನೂ ನಮಗಿನ್ನ ಬಂದಿಲ್ಲ. ದಯವಿಟ್ಟು ಬೇಡ, ನೀನೇ ಒಯ್ದುಬಿಡು, ನೀನೇ ಉಟ್ಕೊಂಡ್ಬಿಡು. ಹೆಂಗೋ ಹೊಸ ಫ್ಯಾಷನ್ ಸೀರೆ ಅಂತೆಲ್ಲ, ನೀನೇ ಉಟ್ಕೊಂಡ್ಬಿಡು. ಗೌರಿ, ನೀನೇ ಒತ್ತಾಯ ಮಾಡ್ತಿ ಬಿಡವ. ಅವ್ರಿಗೆ ಬೇಡಂದ್ರೆ ಬಿಡು, ಇಲ್ಲೇ ತೊಗೊಂಬ, ನಾವ ಉಟ್ಕೊಳ್ಳೋಣಂತ. ಯಾರಿಗೂ ಒತ್ತಾಯ ಮಾಡಕ್ಕೆ ಹೋಗ್ಬಾರ್ದು. ಏನು ಅವರು ದುಡಿದಿದ್ದು ರೊಕ್ಕದಾಗ ತಗೋತಾರಂತ ಸೀರೆನ. ತಗೊಲಿ ಬಿಡು, ಬಾ ಈ ಕಡೆ, ನೀನೇ ಒತ್ತಾಯ ಮಾಡ್ತಿದ್ದಿ. ಯವ್ವ, ನಂಗೆ ಯಾಕೋ ಇದು ಸರಿ ಕಾಣಿಸ್ವಲ್ದು. ಅಲ್ವೇ ಎಲ್ಲರಿಗೂ ಒಂಥರ ಬಟ್ಟೆ ತಂದು ಅವ್ರಿಬ್ರಿಗೆ ಯಾಕೆ ಒಂಥರ ಬಟ್ಟೆ ತಂದೈತಿ? ಎಲ್ರಿಗೂ ಚಲೋ ಚಲೋ ತಂದೈತಿಲ್ಲ, ಹಂಗೆ ಅವರಿಗೂ ಚಲೋದ ತರಬೇಕಾಗಿತ್ತು ರೀ. ನಾವೇನು ನಮಗೆ ಬಟ್ಟೆ ತಂದಾರ ಅಂತ ನಿಂತ್ಕೊಂಡು ನೋಡಾಕೂ ಬಂದಿಲ್ಲ, ಅಥವಾ ನಿಮ್ಮ ತಮ್ಮ ಬಟ್ಟೆ ತರ್ತಾನಂತ ನಾವು ಕಾಯ್ಕೊಂಡು ನಿಂತಿಲ್ಲ. ನಮಗೆ ಬಟ್ಟೆ ತರಲಿಲ್ಲ ಅಂದ್ರೂ ನಡೀತಿತ್ತು, ನಾವು ಖುಷಿನ ಪಡ್ತಿದ್ವಿ. ಆದರೆ ಇಂಥದ್ದು 50 ರೂಪಾಯಿ 60 ರೂಪಾಯಿ ಸೀರೆ ತೊಗೊಂಬಂದು ನಮಗೆ ಅವಮಾನ ಮಾಡಿದ್ರೆ ನಮಗೆ ಸರಿ ಕಾಣಂಗಿಲ್ಲ ನೋಡ್ರಿ. ಏನ್ಲೇ ಇದು? ಏನು ರಾಜು ಎಲ್ರಿಗೂ ಸೀರೆ ಒಂದೇ ಥರ ತಂದಾನ? ನೀನೇನಾರ ಮಸಲತ್ತು ಮಾಡಿಯ ಏನು ಇದ್ರಾಗ? ನಿಜ ಬಗಳು. ಏನು ಅವ್ನು ತರದ ಇಂಥದ್ದು ತಂದಾನ? ಯಾಕಂದ್ರೆ ಅವ ನಿನ್ನ ಮಗ ಅಲ್ಲ, ನಿನ್ನ ಬುದ್ಧಿನ ಬಂದಿರ್ತೈತೆ ಮತ್ತು ಅವನಿಗೆ. ಯವ್ವ, ನನ್ನ ಮಗ ಎಂಥ ಸೀರೆ ತಂದಾನ ಅಂಥ ಸೀರೆನೇ ಎಲ್ರಿಗೂ ಕೊಟ್ಟಿದ್ದು. ಬೇಕಾದ್ರೆ ಉಟ್ಕೋನ್ನ ಸಾಕಾರ ಬಿಡನ್ನ. ಸುಮ್ಮನೆ ಮನ್ಯಾಗ ಜಗಳ ತಕ್ಕೊಂತ ಕುತ್ಕೊಂತ ಹೇಳ್ಬೇಡ ನೀನು ಅಷ್ಟ. ನಿನಗೆ ಸೀರೆ ತಂದೈತಿಲ್ಲ, ಸುಮ್ಮನೆ ಇಟ್ಕೊಂಡು ಕುತ್ಕೋ. ಅವರಿಗೆ ಸೊಕ್ಕ ಜಾಸ್ತಿ ಆಗೈತಿ, ಬ್ಯಾಡ ಅಂದ್ರೆ ಬಿಡು. ಅದ ಸೀರೆನ ನಾನು ಉಟ್ಕೋತೀನಿ. ಹೌದಾ? ಹಂಗಾದ್ರೆ ಅವರಿಬ್ಬರಿಗೂ ಸೀರೆ ಬೇಡಲ್ಲ, ನನಗೂ ಈ ಸೀರೆ ಬೇಡ. ಈ ಸೀರೆನೂ ನೀನೇ ಉಟ್ಕೋ. ತಗೋ ಚಂದ್ರ, ಆ ಕಡೆ ಕೊಡು ಈ ಸೀರೆನ. ಅಲ್ಬೇ, ಅವರಿಬ್ರಿಗೇನೋ ಬುದ್ಧಿ ಇಲ್ಲ ಅಂತಂದು ಹೆಂಗೆ ಮಾತಾಡಕೊಂತಾರ? ನಿನಗೂ ಬುದ್ಧಿ ಇಲ್ಲ ಅನ್ಬೇ? ನಿನಗೆ ಎಂತ ಚಲೋ ಸೀರೆ ತಂದೈತಿ ತಗೋಬೇ. ಅವ್ರಿಗೂ ಚಲೋ ಸೀರೆ ನಾವು ತಂದಿದ್ದು, ಆದ್ರೆ ಅವ್ರಿಗೆ ಗೊತ್ತಾಗವಲ್ದು ಅವು ಚಲೋ ಸೀರೆ ಅಂತ ಅನ್ನೋದು.
ಬೇಡವಾ ಬೇಡ. ನಮಗೆ ಈ ಮನ್ಯಾಗ ತರಂಗಿದ್ರೆ ಎಲ್ಲರಿಗೂ ಒಂದೇ ಥರದ ಬಟ್ಟೆ ತಂದ್ರೆ ಅಷ್ಟೇ ನಾ ತಗೋತೀನಿ. ಅವರಿಬ್ಬರಿಗೂ ಚಲೋದ ತಂದಿದ್ರೆ ಅಷ್ಟೇ ನಾ ತಗೋತಿದ್ದೆ. ಅವರಿಗೂ ಹಲ್ಕ ರೇಟಿನ ತರೋದು, ನಮಗೆ ಚಲೋ ರೇಟಿನ ತರೋದು ಬೇಡವಾ. ಅವರಿಬ್ಬರಿಗೂ ಬೇಡದೇ ಇರೋ ಸೀರೆ ನನಗೂ ಬೇಡ ಅಷ್ಟೆ. ಇದನ್ನು ನೀನು ಉಟ್ಕೊಂಡು ಮೆರೆದಾಡ್ಬೇಡ, ಸರಿನಾ? ತಗೋ. ನನ್ನ ಸೊಸೆಯರಿಗೆ ಇಷ್ಟು ಅವಮಾನ ಮಾಡಿದ್ಮೇಲೆ, ನನ್ನ ಸೊಸೆಯರಿಗೆ ಇಷ್ಟು ಮನಸ್ಸಿಗೆ ನೋವು ಮಾಡಿದ್ಮೇಲೆ ಅವರಿಗೆ ಬಟ್ಟೆ ಚಲೋ ತಂದಿಲ್ಲ ಅಂತ ಅಂದಮೇಲೆ ಅವರು ತಗೊಳಂಗಿಲ್ಲ. ಅವರಿಗೆ ಇಲ್ಲದೆ ಇರೋ ಬಟ್ಟೆ ನಮಗರ ಯಾಕೆ? ನನಗೂ ಅಷ್ಟೆ, ನನಗೂ ಈ ಬಟ್ಟೆ ಬೇಡ ತಗೋ. ಈ ಬಟ್ಟೆನ ಮಾರಿದ್ರೆ ರೊಕ್ಕ ಬರ್ತೈತೆ ನೋಡು, ಆ ರೊಕ್ಕದಾಗ ಇನ್ನೊಂದು ಸೀರೆ ತೊಗೊಂಡು ಮೆರೆದಾಡು. ಇದು ಊರಾಗ ಮೆರವಣಿಗೆ ಹೋಗು, ಅಷ್ಟು ಸೀರೆನ ಮೈ ಮೇಲೆ ಹಾಕೊಂಡು ಬಾರಿಸ್ಕೊಂತ ಒಂದು ರೌಂಡ್ ಮೆರವಣಿಗೆ ಹೋಗ್ಬಾ. ತಗೋ ಇದನ್ನು. ಅಲ್ಲ ರೀ, ನಿಮ್ಗೇನು ಬುದ್ಧಿ ಐತಾನೆ? ಏನಿಲ್ಲ, ಅವ್ರಿಗಂತೂ ಬುದ್ಧಿಲ್ಲ. ಹೊಟ್ಟೆ ಕಿಚ್ಚಿಂದ ಏನೇನೋ ಮಾಡಾಕುಂತಾರೆ, ನಮ್ದು ಖುಷಿ ಎಲ್ಲ ಹಾಳು ಮಾಡಾಕ. ನೀವು ಹಂಗ ಮಾಡ್ತೀರಲ್ರಿ? ತಗೋರಿ, ಇದನ್ನ ನಿಮ್ಮ ಮಗ ನಿಮಗಂತ ಖುಷಿಯಿಂದ ತಂದಾನ. ಈ ಮನ್ಯಾಗ ನನಗೆ ನನ್ನ ಖುಷಿ ಅಷ್ಟ ಮುಖ್ಯ ಅಲ್ಲ, ನನ್ನ ಸೊಸೆಂದ್ರ ಖುಷಿನೂ ಅಷ್ಟ ಮುಖ್ಯ ನನಗೆ. ಅವ್ರು ಈ ಮನ್ಯಾಗ ನಕ್ಕೊಂತ ಇದ್ರೆ ಈ ಮನಿ ನಕ್ಕೊಂತ ಇರ್ತೈತಿ. ಅವ್ರ ಮನ್ಸಿಗೆ ಇಷ್ಟೆಲ್ಲ ನೀವು ಬೇಜಾರು ಮಾಡಿದ ಮೇಲೆ ಈ ಹೊಸ ಬಟ್ಟೆ ತೊಗೊಂಡು ನನಗೇನು ಖುಷಿ ಆಕೈತಿ? ಬೇಕಾಗಿಲ್ಲ ನನಗೆ. ನನ್ನ ಸೊಸೆಯರಿಗೆ ಚಲೋ ಬಟ್ಟೆ ತಂದಿಲ್ಲ ಅಂತ ಅಂದಮೇಲೆ, ಅವ್ರ ಮನ್ಸಿಗೆ ನೋವಾಗೈತೆ ಅಂದಮೇಲೆ ನನಗೂ ಈ ಬಟ್ಟೆ ಬೇಡ. ತಗೋ ಇದನ್ನೂ ನೀನೇ ಇಟ್ಟು. ಯವ್ವ, ನನಗೂ ಬೇಡವೆ ಪಾಪ. ನನ್ನ ಹೆಂಡತಿಗೆ ಇಷ್ಟು ಮನಸ್ಸಿಗೆ ನೋವು ಆದಮೇಲೆ ಆಕೆಗೆ ಇಂಥ ಸೀರೆ ತರ್ತಾನಂತ ನಾನು ಅನ್ಕೊಂಡೇ ಇಲ್ಲಾಗಿದ್ದೆ. ಬೇಡವೆ, ನನಗೂ ಈ ಬಟ್ಟೆ ಬೇಡ. ಆಕೆನ ಉಟ್ಕೊಳಲ್ಲ ಹೊಸ ಸೀರೆನ ಅಂತ ಅಂದಮೇಲೆ ಇನ್ನು ನಾನು ಈ ಹೊಸ ಬಟ್ಟೆ ತೊಗೊಂಡು ಏನು ಖುಷಿ ಪಡಲಿ? ನನಗೂ ಬೇಡ. ತಗೋಬೇ ನೀನು. ನನಗೂ ಅಷ್ಟೇ ಬೇ, ನನಗೂ ಬೇಡ. ನನ್ನ ಹೆಂಡತಿಗೆ ನಮ್ಮ ಅತ್ತಿಗೆ ಮಗ ಅಂತ ದೇವತೆ ಅಂತ ಅತ್ತಿಗೆ ಮಗ ಸೀರೆ ತಂದಿಲ್ಲ ಅವನು ಚಲೋದಂತ ಅಂದಮೇಲೆ ಬೇಡ, ನನಗೂ ಬೇಡ. ಇದನ್ನು ನೀವೇ ತಗೋರ್ಬೇ. ಇದು ಚಂದ್ರಣ್ಣ ತಗೋ, ಇದನ್ನು ಆ ಕಡೆ ಕೊಟ್ಬಿಡು. ಅಮ್ಮರ ರೀ, ನೀವೆಲ್ಲ ಬಟ್ಟೆ ಯಾಕೆ ವಾಪಸ್ ಕೊಡಾಕೊಂತೀರಿ? ಬೇಡ, ನಮಗೆ ಪರವಾಗಿಲ್ಲ, ನಮಗೆ ನಡೀತೈತಿ. ನಮ್ಮ ಹತ್ರನ ಬಟ್ಟೆ ಭಾಳ ಅದಾವು. ಬೇಡ, ನಿಮಗೆ ಪಾಪ ಪ್ರೀತಿಯಿಂದ ತಂದ ನಾವು ರಾಜು, ನೀವು ಉಟ್ಕೋರಿ. ಅಮ್ಮ ಸೀರೆ ಇಸ್ಕೋಬೇ, ನೀವು ಉಟ್ಕೋ. ಮಾವರ ಪಾಪ ರಾಜು ಪ್ರೀತಿಯಿಂದ ತಂದಾನ ನಿಮಗೆ ಬಟ್ಟೆನ. ತಗೋರಿ ಮಾವರ, ನಮಗೋಸ್ಕರ ನೀವ್ಯಾಕೆ ಬಟ್ಟೆ ತೊಗೊನವಲ್ರಿ? ಪರವಾಗಿಲ್ಲ, ತಗೋರಿ ಮಾವರ. ರೀ ಕೃಷ್ಣ, ತಗೋಪ್ಪ ಬಟ್ಟೆ ವಾಪಸ್ ತಗೋ. ನಮಗೋಸ್ಕರ ನೀವೆಲ್ಲ ಯಾಕೆ ಬಟ್ಟೆ ಕೊಡಾಕೊಂತೀರಿ ವಾಪಸ್? ಬೇಡ ಬೇಡ, ನಿಮಗೆ ಪ್ರೀತಿಯಿಂದ ತಂದಾನಿಲ್ಲ. ತಗೋರಿ, ಆ ಬಟ್ಟೆ ಎಲ್ಲ ತಗೋರಿ. ನೋಡ್ ಲಲಿತಾ, ನೀನು ಈ ಮನೆ ಸೊಸೆ ಅಷ್ಟ ಅಲ್ಲ, ನನ್ನ ಮೊಮ್ಮಗಳು ಕೂಡ ನೀನು. ನೀವಿಬ್ರು ನನ್ನ ಮೊಮ್ಮಕ್ಕಳಿದ್ದಂಗೆ. ನನಗೆ ಚಂದ್ರು, ಕೃಷ್ಣ, ರಾಜು, ಗೌರಿ ಹೆಂಗೆ, ನೀವಿಬ್ರು ಹಂಗೆ. ನಿಮ್ಮಿಬ್ರು ಮನಸ್ಸಿಗೆ ಇಷ್ಟು ನೋವು ಅವ್ರು ಮಾಡಾರಂತ ಅಂದಮೇಲೆ ಅವ್ರು ತಂದಿರೋ ಬಟ್ಟೆನ ನಾನೇ ಕೊಟ್ಕೊಲಿ. ನನಗೆ ಬೇಡ ಅಂದರೆ ಬೇಡ. ನನಗಷ್ಟಕ್ಕೂ ಈ ಬಟ್ಟೆ ಮೇಲೆ ವ್ಯಾಮೋಹನೂ ಇಲ್ಲ, ಬೇಡನೂ ಬೇಡ ನನಗೆ. ಅವರು ತಂದಾರಲ್ಲ ರೇಟಿನೂ ಬಟ್ಟೆನ ಅವರ ಉಟ್ಕೊಂಡು ಮೆರವಣಿಗೆ ಮಾಡಲಿ. ನನಗಂತೂ ಬೇಡ ಅಂದ್ರೆ ಬೇಡ. ಅಲ್ಲ ಮರ, ನಮಗೆ ಬೇಡ. ನಮಗೆ ಅವ್ರ ಬಟ್ಟೆ ಮೇಲೆ, ಅವ್ರು ತರೋ ಬಟ್ಟೆ ಮೇಲೆ ನಾವು ಆಸೆನೇ ಪಡಂಗಿಲ್ಲ. ನಿಮಗೆ ಅಷ್ಟು ಪ್ರೀತಿಯಿಂದ ತಂದಾರಲ್ಲ, ನೀವು ಇಟ್ಕೋರಿ, ಪರವಾಗಿಲ್ಲ. ಮಾಡೋದೆಲ್ಲ ಮಾಡಿ ನಮ್ಮ ಖುಷಿನೆಲ್ಲ ಹಾಳು ಮಾಡಿಟ್ಟು ಈಗ ಮತ್ತೆ ಮೇಲೆ ನಾಟಕ ಮಾಡಕೊಂತೀರಲ್ಲ? ನಾಟಕ ಸಮಾಧಾನ ಆತಿಲ್ಲ? ಈಗ ಎಲ್ಲರ ಖುಷಿನ ಹಾಳು ಮಾಡಿದ್ರಲ್ಲ, ಸಮಾಧಾನ ಆತಿಲ್ಲ? ಅತ್ಯಾರ, ನಾವು ಯಾರಿಗೂ ಬಟ್ಟೆ ವಾಪಸ್ ಕೊಡ ಅಂತ ಹೇಳಿಲ್ಲ. ಅಷ್ಟಕ್ಕೂ ನಾವು ನಾಟಕನೂ ಮಾಡಕುಂತಿಲ್ಲ. ಯಾರ ಖುಷಿನೂ ನಾವು ಹಾಳು ಮಾಡಿಲ್ಲ. ನಾವು ಎಲ್ಲರ ಖುಷಿನ ಹಾಳು ಮಾಡಕುಂತಿದ್ದು ನೀವರಿ ಅತ್ಯಾರ. ಸ್ವಲ್ಪ ನೋಡಿ ಮಾತಾಡ್ರಿ. ನೀವು ಈ ಮನೆಗೆ ಬಂದಾಗಿಂದನೂ ಇದ ಹಣೆ ಬಾರ. ನಮ್ಮ ಮನ್ಯಾಗ ಖುಷಿ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಟ್ಟೈತಿ. ದರಿದ್ರ ಬಂದಂಗೆ ಬಂದಿರಿ ನೀವಿಬ್ರು ಈ ಮನೆಗೆ. ಲಕ್ಷ್ಮಿ, ಸುಮ್ನಿರು. ಏನು ಸುಮ್ಮನಿರೋದ್ರಿ? ನಮ್ಮ ಮನೆ ನೆಮ್ಮದಿ ಎಲ್ಲಾನು ಸರ್ವನಾಶ ಮಾಡಿಟ್ಬಿಟ್ರೆ ಇವರಿಬ್ರು ದರಿದ್ರಗಳು ಬಂದಾಗಿಂದ. ಎಷ್ಟು ಚಂದ ಎಲ್ಲರೂ ಮನ್ಯಾಗ ಖುಷಿಯಾಗಿ ನಕ್ಕೊಂತ ಎಲ್ಲರೂ ಬಟ್ಟೆ ತೊಗೊಂಡು ಎಷ್ಟು ನಕ್ಕೊಂತ ಇದ್ರು. ನಿಮ್ಮಿಬ್ಬರಿಂದಾಗಿ ಎಲ್ಲರೂ ಮನಸ್ಸು ಚೂರು ಆಗುತ್ತೆ. ಅವೆರಡು ಸೀರೆ ತೊಗೊಂಡಿದ್ರೆ ನಿಮ್ಮಪ್ಪನ ಮನೆಗೆ ಗಂಟು ಹೊಕ್ಕಿತ್ತ ಏನು ಹೊಕ್ಕಿತ್ತ? ಅಂತ ಚಲೋ ಸೀರೆ ಕೊಟ್ರೆ ಇಲ್ಲದೆಲ್ಲ ದಿಮಾಕ್ ಮಾತಾಡ್ತೀರಲ್ಲ ನೀವು. ಲಕ್ಷ್ಮಿ, ಹೇಳಾಕುಂತೀನಿಲ್ಲ, ಸುಮ್ನಿರು. ನಿಮ್ಮಿಬ್ರಿಗೂ ಇಷ್ಟ ಇಲ್ಲ ಆಗಿತ್ತಂದ್ರೆ ತೊಗೊಂಡು ಆಮೇಲೆ ಹೋಗಿ ತೆಗೆದಿಡ್ಬೇಕಾಗಿತ್ತು. ಅದನ್ನ ಬಿಟ್ಟು ನಮಗೆ ಮುಖಕ್ಕೆ ಹೊಡೆದಂಗೆ ಬಿಸಾಕ್ತೀರನ್ಲೇ? ಅಂತ ಚಲೋ ಸೀರೆನ ನಿಮ್ಮ ಜನ್ಮದಾಗ ಅಂತ ಚಲೋ ಸೀರೆ ನೋಡಿಲಾಗಿದ್ರಿ ನೀವು. ಕನಸ್ನಾಗೂ ಅಂತ ಚಲೋ ಸೀರೆ ಹುಟ್ಟಿಲಾಗಿದ್ರಿ. ಪಾಪ ಅಂತ ನನ್ನ ಮಗ ಅಲ್ಲಿಂದ ಸೀರೆ ತೊಗೊಂಬಂದು ಕೊಟ್ರೆ ಅದಕ್ಕೆ ಆಚಾರ ಬಡಿತೀರನ್ಲೇ ನೀವು? ಹಿಂಗೆ ಆಚಾರ ಬಡ್ದ ನಿಮ್ಮ ಜೀವನ ಇಲ್ಲಿಗೆ ಬಂದು ನಿಂತಿರೋದು. ಮಾವರ ಬ್ಯಾಡ್ರಿ ಮಾವರ, ಅತ್ತೆಯರಿಗೆ ಹೊಡಿಬ್ಯಾಡ್ರಿ ಮಾವರ. ಹೊಡೆಯೋದೆಲ್ಲ ಹೊಡಿಸಿ ಈಗ ಮತ್ತೆ ರಭಸ್ತ ನಾಟಕ ಮಾಡ್ತೀರನ್ಲೇ? ಬಾಯಿ ಮುಚ್ಚಿದಿ ಉಳ್ಕೊತಿದಿ. ಇಲ್ಲಾಂದ್ರೆ ಇನ್ನ ನಾಕೇಟ ಬಿಗಿತೀನಿ ನಿನಗೆ. ಮಾವರ ದಯವಿಟ್ಟು ಬ್ಯಾಡ್ರಿ ಮಾವರ, ಪ್ಲೀಸ್ ರೀ ಮಾವರ, ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಬ್ಯಾಡ್ರಿ. ಸುಮ್ಮನಿರವ, ನಾನು ನೋಡಾಕೊಂತೀನಿ. ಇವತ್ತು ಸುಧಾರಿಸ್ತಾಳೆ, ನಾಳೆ ಸುಧಾರಿಸ್ತಾಳೆ ಅಂದ್ರೆ ಈಕೆ ಏನು ಸುಧಾರಿಸ ಒಳ್ಳು. ಬಂದ ಸೊಸೆಯರಿಗೆ ತನ್ನ ಹೆಣ್ಮಕ್ಳ ಥರ, ತನಗೂ ಒಂದು ಹೆಣ್ಣು ಐತಿಲ್ಲ, ತನ್ನ ಮಕ್ಳ ಥರ ನೋಡ್ಕೊಂಡು ಹೋಗಬಿಟ್ಟು ಮನ್ಯಾಗ ಭೇದ ಭಾವ ಈಗಿನ ಹಚ್ಚಾಕೊಂತಾಳ. ಎಷ್ಟರ ಹದ್ ಮೀರಿದ್ದಾಳಿಕೆ. ನೀನು ಮೈ ಮೇಲೆ ಒಗ್ದಿನಿಲ್ಲ ಬಟ್ಟೆ ಅಷ್ಟು ನೀನು ಉಟ್ಕೊಂಡು ಮೆರವಣಿಗೆ ಹೋಗ್ಲಿ. ಇನ್ನೊಂದು ಸಲ ಮನ್ಯಾಗ ಯಾರ ಜೊತೆನಾರ ಜಗಳ ತೆಗೆಯೋದು, ಕಿರಿಕಿರಿ ಮಾಡೋದು, ಎದುರು ಮಾತಾಡೋದು, ಚುಚ್ಚಿ ಮಾತಾಡೋದು ಏನಾರ ಮಾಡಿ ನೀನು ಮೂಲ್ಯಾಗ ಹಾಕಿ ತುರುಕಿ ನಾನ ಸಾಯಿಸ್ಬಿಡ್ತೀನಿ ನನ್ನ.
ಆ ಹುಡುಗರಿಂದಲ್ಲ ನೆಮ್ಮದಿ ಹೋಗಿರೋದು, ನಿನ್ನಿಂದಾಗಿ ಈ ಮನ್ಯಾಗ ನೆಮ್ಮದಿ ಹೋಗಿರೋದು. ನಿನ್ನಿಂದನೇ ಈ ಮನ್ಯಾಗ ನೆಮ್ಮದಿ ಸುಖ ಶಾಂತಿ ಏನು ಇಲ್ಲದಂಗೆ ಆಗ್ಬಿಟ್ಟೈತಿ. ನೀನು ಇವತ್ತು ಸುಧಾರಿಸಂಗಿಲ್ಲ, ನೀನು ಮುಂದೆ ಸುಧಾರಿಸಂಗಿಲ್ಲ. ಇಷ್ಟ ನಿನ್ನ ಜೀವನ. ನಿನ್ನ ಸಲುವಾಗಿ ನನಗಂತೂ ಸಾಕಾಗಿ ಹೋಗೈತಿ. ನಡೀರವ ಎಲ್ಲರೂ ಹೊರಗಡೆ. ಆಕೆ ಮಗ ತಂದಿರೋ ಬಟ್ಟಿನ ಆಕಿನ ಮೈ ಮೇಲೆ ಹಾಕೊಂಡು ಕುತ್ಕೊಳ್ಳಿ. ನಡ್ರವ ಎಲ್ಲರೂ ಹೊರಗಡೆ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನಿಂದಾಗಿ ಯಾರಿಗೂ ನೆಮ್ಮದಿಲ್ಲ ಈ ಮನ್ಯಾಗ.